ಇಲ್ಲೇ ಬಂದಿರೋದು ತಾಯಿ ಮಹಾಲಕ್ಷ್ಮೀ ದೇವಿ ತಾನೆಗೆ ಬಂದು ಕಲೆನಲ್ಲಿ ಉದ್ಭವ ಆಗಿದೆ ಮಹಾಲಕ್ಷ್ಮೀ ದೇವಸ್ಥಾನ. ನೀವು ಮೊದಲು ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಅಲ್ಲಿ ಗುರುಗಳ ದರ್ಶನ ಮುಗಿತಾ? ರಾಯರ ಪಕ್ಕದಲ್ಲಿ ಕೂಡ ಮಾಂಚಲಮ್ಮ ತಾಯಿ ಇದೆ, ಚಿಕ್ಕ ದೇವಸ್ಥಾನ. ಇಲ್ಲಿ ಇರೋದು ಮಹಾಲಕ್ಷ್ಮೀ ಕೇಳಿಸ್ಕೊಳ್ಳಿ ಗುರುಗಳ ಇದ್ರ ಬಗ್ಗೆ ಎಲ್ಲ ಡೀಟೇಲು. ಆ ಗುರುಗಳಿದ್ದಾರಲ್ಲ ಮಂತ್ರಾಲಯದಲ್ಲಿ, ಆ ಗುರುಗಳಿನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿ ಒಬ್ಬ ಶಿಷ್ಯ ಇದ್ದಾರೆ, ಅಪ್ಪನಾಚಾರ್ಯ ಅಂತ, ಏಕಶಿಲ ಬೃಂದಾವನ. ಹಾಗಾದ್ರೆ ಇಲ್ಲಿಂದ 14 ಕಿಲೋಮೀಟರ್ ಇದೆ ಬಿಚ್ಚಲಿ. ಅಲ್ಲೇ ಮೊದಲು ಇದ್ದರು ರಾಯರು, ಶಿಷ್ಯರ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅಲ್ಲಿಂದ ಅವರು ಗುರುಗಳ ರಾಯರು ಬಿಚ್ಚಲಿಂದ ಪಾದಯಾತ್ರೆ ಮಾಡ್ಕೊಂಡು ಮೊದಲು ರಾಘವೇಂದ್ರ ಸ್ವಾಮಿ ಇಲ್ಲಿಗೆ ಬಂದರು ಸೇವೆ ಮಾಡೋಕ್ಕೆ. ಇಲ್ಲೇ ಬಂದಿರೋದು ರಾಯರು ಅಮ್ಮನ ಸೇವೆ ಮಾಡಿ ಬಂದಿರೋದು. ಇಲ್ಲೇ ಬಂದು ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದಲ್ಲಿ ಕುತ್ಕೊಂಡು ಇಲ್ಲೇ ರಾಯರು ಪೂಜೆ ಮಾಡಿದ್ರು. ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ತಾಯಿಗೆ ಪೂಜೆ ಮಾಡ್ಕೊಂಡು ಇಲ್ಲೇ ವಾಸ ಮಾಡ್ತಿದ್ರು. ಅವಾಗ ಈ ತಾಯಿ ಪ್ರತ್ಯಕ್ಷ ಆಗಿ ರಾಯರಿಗೆ ಆಶೀರ್ವಾದ ಕೊಟ್ಟು ಈ ತಾಯಿ ಹಿರ್ಲಕ್ಕೆ ತಪಸ್ಸು ಮಾಡೋಕ್ಕೆ ಅಂಜನ ಸ್ವಾಮಿ 5 ಮುಖದಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಮಹಾಲಕ್ಷ್ಮಿ ತಾಯಿ. 5 ಮುಖದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳು ತಾಯಿನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡೆ ಪಂಚಮುಖ ಅಂಜನ ಸ್ವಾಮಿ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದಾರ 16ನೇ ಶತಮಾನದಲ್ಲಿ. ಅಲ್ಲೇ ತಪಸ್ಸು ಮೆಚ್ಚಿಕೊಂಡು ಅಂಜನ ಸ್ವಾಮಿ 5 ಮುಖದಲ್ಲೇ ಪ್ರತ್ಯಕ್ಷ ಆಗಿದ್ರು ರಾಯರಿಗೆ. ಪ್ರತ್ಯಕ್ಷ ಆಗಿದ್ರಲ್ಲ, ಮೇಲೆ ಉದ್ಭಪಾದಿಗಳು ನೋಡಿದ್ರೆ ಅಂಜನ ಸಂಪಾದಿಗಳು. ಅಲ್ಲೇ ಅಂಜನ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು ಸ್ವಯಂ ಅಂಜನ ಸ್ವಾಮಿ ಪಾದಗಳು. 5 ಮುಖದಲ್ಲಿ ಅಂದ್ರೆ ಮಧ್ಯದಲ್ಲಿ ಅಂಜನ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗ್ರೀವ, ವರಹ. 5 ಮುಖದಲ್ಲಿ ಅಂಜನ ಸ್ವಾಮಿ. ಇಲ್ಲಿ ಗುರುಗಳಿಗೆ ರಾಯರಿಗೆ ದರ್ಶನ ಕೊಟ್ಟಿದ್ದಾರೆ ಅಂಜನ ಸ್ವಾಮಿ. 5 ಮುಖದಲ್ಲಿ ಅಂಜನ ಸ್ವಾಮಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರಕ್ಕೆ ಪಂಚಮುಖ ಅಂತ ಕ್ಷೇತ್ರ ಸ್ಥಾನಕ್ಕೆ ಇದೇ. ಪಂಚಮುಖ ಅಂದ್ರೆ ಇದು ರಾಘವೇಂದ್ರ ಸ್ವಾಮಿಗಳದ್ದು ರಾಯರದ ತಪಭೂಮಿದು. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಮಹಾಲಕ್ಷ್ಮೀ ದೇವಿ, ಮಹಾರಾಷ್ಟ್ರದಲ್ಲಿ ಕೊಳ್ಳೂರು ಮಹಾಲಕ್ಷ್ಮೀ ದೇವಿ, ಅಂಜನ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿದ್ದಾರ. ಅಲ್ಲಿ ನೋಡಿದ್ರ ಚಿಕ್ಕದಾಗಿ ಮಾಂಚಲಮ್ಮ ತಾಯಿ ಇದೆ ದೇವಸ್ಥಾನ. ರಾಯರ ಪಕ್ಕದಲ್ಲಿ ಗ್ರಾಮ ದೇವತಾ ಇರೋದು ಮಾಂಚಲಮ್ಮ. ಆ ದೇವತಾ ಮಾಂಚಲಮ್ಮ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಲ್ಲ ರಾಯರಿಗೆ. ಮಂತ್ರಾಲಯದಲ್ಲಿ ಗುರುಗಳ ಬೃಂದಾವನ ಆಗಿದ್ದಾರ. ರಾಘವೇಂದ್ರ ಸ್ವಾಮಿಗಳಿಗೆ 700 ವರ್ಷ ಆಯುಷ್ಯ ಇರೋದು. ಆರಾಧನಾಗಿದೆ ಗುರುಗಳದು. ಇನ್ನು ಉಳಿದಿರೋದ ಬಾಕಿ ಮಂತ್ರಾಲಯದಲ್ಲಿ ರಾಯರದು 346ವರೆಗೂ ಹಾಗೆ ಜೀವಿತವಾಗಿ ಬೃಂದಾವನಾಗಿ ಇರ್ತಾರ. ಇಲ್ಲಿ ಇರೋದು ಲಕ್ಷ್ಮೀ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ. ತಾಯಿದ ಮುಖ ನೋಡಿ, ಶಂಕು ಚಕ್ರ ತೋರಿಸ್ತಾರ ನೋಡಿ, ದೀಪಚ್ಚ ತೋರಿಸಪ್ಪ ಶಂಕು ಚಕ್ರ ನೋಡಿ. ಶಂಕು ಚಕ್ರ ಗಜ ಸಮೇತ ರಾಯರಿಗೆ ದರ್ಶನ ಕೊಟ್ಟಿದ್ರು ಮಹಾಲಕ್ಷ್ಮೀ ದೇವಿ. ಯಾರು ಕೆತ್ತಿರೋದಲ್ಲ, ಉದ್ಭವ ಆಗಿದ್ರೆ ಮಹಾಲಕ್ಷ್ಮೀ ದೇವಿ. ಇಲ್ಲಿನ ಗ್ರಾಮಸ್ಥರು ಎರೆಕಲಂ ಅಂತಾರ. ಎರೆಕಲಂ ಅಂದ್ರೆ ಹರಕೆ ನೀಡ್ತಾಳೆ ಅಮ್ಮ. ಯಾರು ಕೆತ್ತಿರೋದಲ್ಲ, ಮಹಾಲಕ್ಷ್ಮೀ ದೇವಿ ಸ್ವಯಂ ಉದ್ಭವ ಮೂರ್ತಿ. ಮಹಾಲಕ್ಷ್ಮೀ ದೇವ ತನ್ನೋ ಪ್ರತ್ಯಕ್ಷ ಆಯ್ತು. ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಬನ್ನಿ ಮಂಗಳಾರತಿ ತಗೊಳ್ಳಿ. ಇಲ್ಲಿ ಸರ್ವಸಿದ್ಧಿ ಯಂತ್ರಗಳ ಸರ್ವಸಿದ್ಧಿ ಯಂತ್ರ ತಾಯಿತ ಸಿಗ್ತಾವ. ಮನೆಗೆ ತಗೋಬಹುದು, ತಲಬಾಲ ಕಟ್ಕೋಬಹುದು, ಆಫೀಸ್ನಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು, ಬಿಸಿನೆಸ್ ಅಲ್ಲಿ ಇಟ್ಕೋಬಹುದು. ಹುಡುಗರೆ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಯಾರಾದ್ರೂ ಕಟ್ಕೋಬಹುದು. ತಾಯಿತ ಸರ್ವಸಿದ್ಧಿ ಯಂತ್ರ ಕೊಡ್ತಾರ. ಭಯ, ಭೀತ, ದಿಷ್ಟ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯದ ಸಮಸ್ಯೆ ನಿವಾರಣೆ ಮಾಡ್ತಾಳೆ ಮಹಾಲಕ್ಷ್ಮಿ ಅನ್ನೋ ಪ್ರತ್ಯಕ್ಷ ಆಯ್ತು. ಬರೀ ಎಲ್ಲರ ಹಾರತಿ ತಗೊಳ್ಳಿ ಮಂಗಳಾರತಿ. ಒಬ್ಬರು